SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೌದು 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 ಬರ್ತೀವಿ. ಪ್ರತಿ ಸಿನಿಮಾ ನೋಡ್ತೀವಿ ನಾವು. ಪ್ರತಿ ಸಿನಿಮಾ ವಾರ ಬಿಡುಗಡೆ ಕನ್ನಡ ಸಿನಿಮಾ ಪ್ರತಿ ನೋಡ್ತೀವಿ. ನಮ್ಗೆ ಇಷ್ಟ ಇದೆ ಹೇಳ್ತೀವಿ, ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ತೀವಿ, ಓಪನ್ ಆಗಿ ಹೇಳ್ತೀವಿ. ಅದರಲ್ಲಿ ಇಡೀ ಭಾರತ ದೇಶದಲ್ಲಿ ಮೊದಲನೇ ಡಾಕ್ಟರ್ ರೈಟ್ ಪ್ರಶಸ್ತಿ ಪಡೆದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು. ಆಮೇಲೆ ಅಮೇರಿಕ ಸರ್ಕಾರದವರು, ಇಡೀ ವರ್ಲ್ಡ್ಗೆ ಅಮೇರಿಕ ದೊಡ್ಡದು, ಅವರು ಒಂದು ಸರ್ಚ್ ಮಾಡಿ ಇಡೀ ವರ್ಲ್ಡಲ್ಲಿ ಅತ್ಯಂತ ಉತ್ತಮವಾದ ನಟನ ಯಾರನ್ನ ಪ್ರಶಸ್ತಿ ಕೊಡ್ಬೇಕಂದ್ಬಿಟ್ಟು ಇದು ಮಾಡಿದವ್ರಿಗೆ ಸರ್ಚ್ ಮಾಡಿದಾಗ ಇಡೀ ಅವರು ವರ್ಲ್ಡಲ್ಲಿ ಯಾರೂ ಇಲ್ಲ. ಸೌತ್ ಇಂಡಿಯಾ ಬಂದಾರೆ. ಇಂಡಿಯಾದಲ್ಲಿ ಅಮಿತಾಬ್ ಬಚ್ಚನಿಂದ ಹಿಡಿದು ಎಲ್ಲ ಬಂದು ಲಾಸ್ಟಲ್ಲಿ ಫೈನಲಾಗಿ ಸೌತ್ ಇಂಡಿಯಾ ಬಂದಿದ್ದಾರೆ. ಸೌತ್ ಇಂಡಿಯಾದಲ್ಲಿ NTR, MGR, ಶಿವಾಜಿ ಗಣೇಶನು ಎಲ್ಲರೂ ಸರ್ಚ್ ಮಾಡಿದ್ದಾರೆ. ಆದರೆ ಎಲ್ಲ ಪಾತ್ರಗಳಲ್ಲಿ ಎಲ್ಲ ಥರ ವೈವಿಧ್ಯ ಪಾತ್ರಗಳಲ್ಲಿ ಮಾಡಿದ್ದಂಥ ನಟ ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ. ಆಯಿತಾ, ಅದರಿಂದ ಅವ್ರಿಗೆ ಅಮೇರಿಕದವ್ರು ಕರೆದು ಕೆಂಟಗಿ ಕರಲ್ ಅಂತ ಪ್ರಶಸ್ತಿ ಕೊಟ್ಟರು. ಇಡೀ ವರ್ಲ್ಡಲ್ಲಿ ಯಾರಿಗೂ ಕೊಟ್ಟಿಲ್ಲ ಆ ಪ್ರಶಸ್ತಿ, ಒಬ್ಬರಿಗೆ ಕೊಟ್ಟಿರೋದು. ಅದು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಒಬ್ಬರಿಗೇನೆ, ಅದು ಇವ್ರಿಗೇನೆ. ಆಯ್ತಾ, ಬೇರೆ ಯಾರು ಸಾಧ್ಯನೇ ಇಲ್ಲ. ಅದರಿಂದ ನಾವು ಅಣ್ಣವ್ರ ಅಭಿಮಾನಿ. ನಾವು ಚಿಕ್ಕ ವಯಸ್ಸಿಂದ ನನಗೆ 55 ವರ್ಷ ವಯಸ್ಸು. ನಾವು 5 ವರ್ಷ ವಯಸ್ಸಿಗೆಲ್ಲ ನಾವು ಗಂಧದ ಗುಡಿ ಫಿಲಮ್ ಫಸ್ಟ್ ನೋಡಿದ್ದಾನು ಚಿಕ್ಕ ವಯಸ್ಸಲ್ಲಿ. ಆಗಿಂದ ನನಗೆ ರಾಜ್ಕುಮಾರ್ ಅಭಿಮಾನಿ. ಲಾಸ್ಟ್ ನಾನು ಅಣ್ಣವ್ರನ್ನ ಭೇಟಿ ಮಾಡಿದ್ದು ಸಬ್ದೇವಿ ಶಿಲ್ವ ಹರಿಶ್ಚಂದ್ರ ಘಾಟ್ ಹತ್ರ. ಜನರಿಂದ ನಾನು ಮೇಲೆ ಬಂದು ಆಡಲ್ಲಿ ಹಿಂದೆಗಡೆ ಬ್ಯಾಕಲ್ಲಿ ಕಾಣ್ತೀನಿ ನಾನು, ಅವ್ರ ಹಿಂದೆನೇ ನಿಂತಿದ್ದೀನಿ ನಾನು. ಈಗಲೂ ಸಿನಿಮಾದಲ್ಲಿ ಆ ಕ್ಯಾಸೆಟ್ ಮಾಡ್ಕೊಂಡು ನಾನು DVD ಹಾಕೊಂಡು ಸ್ಟಿಲ್ ಮಾಡಿ ಅಣ್ಣರಿಂದ ನಿಂತಿರೋ ನಾನು ಗೌರವ ಪಡ್ತೀನಿ. ನಾನು ಆ ಸಿನಿಮಾ ನಾನು ಸಾಯೋರು ನೋಡ್ತಾ ಇರ್ತೀನಿ. ಅಣ್ಣವರು ನಾನು ನೋಡ್ತಾನೆ ಇರ್ತೀನಿ ಸಿನಿಮಾನ, ಮನೇಲಾಗ ನೋಡ್ತಾ ಇರ್ತೀನಿ. ಯಾಕಂದ್ರೆ ನಾನು ಹಿಂದೆ ನಿಂತಿದ್ದೀನಲ್ಲ ಸಿನಿಮಾದಲ್ಲಿ, ನಾನು ಅದೇನೋ ಗ್ರೇಟ್ ನನಗೆ. ನಾವು ಕನ್ನಡ ರಾಜ್ಕುಮಾರ್ ಇವ್ರದೇನೆ ಎಷ್ಟು ನೋಡ್ತೀವಿ. ಎಷ್ಟು ನಮ್ಮ ಕನ್ನಡಿಗನಲ್ವಾ ಅವ್ರು ರಾಜ್ಕುಮಾರ್ ಅಭಿಮಾನಿ ಅಲ್ವಾ. ರಾಜ್ಕುಮಾರ್ ಅಭಿಮಾನಿ ಕನ್ನಡ, ಅವರು ಎಷ್ಟೇನೆ ಪ್ರತಿಯೊಬ್ಬರು ಕನ್ನಡ ಆಕ್ಟರೆಲ್ಲ ಕನ್ನಡ ರಾಜ್ಕುಮಾರಿಂದನೇ ಮೂಲ. ಅವ್ರ ಬೇಸೆ ಬಂದಿರೋದವರು. ಕನ್ನಡ ಆಕ್ಟರ್ ಯಾರು ಫಿಲಮ್ ಒಂದು ಬಿಡೋಣ ನಾವು. ಕನ್ನಡ ಒಂದು ಫಿಲಮ್ ಯಶ್ ಆಗಲಿ, ದರ್ಶನ್ದಾಗಲಿ, ಸುದೀಪ್ ಆಗಲಿ, ಅಪ್ಪು ಸರ್ ಇಲ್ಲ ಈಗ ನಮ್ಮ ಹತ್ರ ಕಳ್ಕೊಂಬಿಟ್ಟಿವಿ, ಶಿವಣ್ಣಂದಾಗಲಿ, ರಾಘಣ್ಣ, ಎಲ್ಲರೂ ಪ್ರತಿಯೊಂದು ನೋಡಿರೋ ನಾವು, ನೋಡಿ ಬೆಳೆದಾರೆ ನಾವು ಪ್ರತಿಯೊಂದು. ಆಗಿನ ಕಾಲಕ್ಕೆ ರಾಜ್ಕುಮಾರ್ ಸ್ಟಾರ್ ಕಟ್ಕೊಂಡು ನಾವು ಮಲ್ಲೇಶ್ವರಮು ಗೀತಲಿ ಟಾಕೀಸ್ಗೆ ಹೋಗ್ಬಿಟ್ಟು ಸ್ಟಾರ್ ಕಟ್ಕೊಂಡು ನಾವು ಸಂಕೇತ ಟಾಕೀಸು, ನವರನ್ ಟಾಕೀಸ್ ಎಲ್ಲ ಸ್ಟಾರ್ ಕಟ್ಟಿ ಮೆರೆದಾರೆ ನಾವು. ಆಗಿನ ಕಾಲದಲ್ಲಿ ನಾವು ಸ್ಕೂಲ್ ಚಕ್ಕರ್ ಹಾಕ್ಬಿಟ್ಟು, ಕಾಲೇಜ್ ಚಕ್ಕರ್ ಹಾಕ್ಬಿಟ್ಟು ರಾಜ್ಕುಮಾರ್ ಸ್ಟಾರ್ ಕಟ್ತಾರೆ ನಾವು. ಈ ಥಿಯೇಟ್ರಿಗೆ ಕರ್ಕೊಂಡು ಬಂದಿದ್ವಿ, ಪ್ರಶಾರಂ ಫಿಲಮ್ಗೆ ಈ ಥಿಯೇಟ್ರಿಗೆ ಬಂದಿದ್ವಿ ಸ್ಟಾರ್ ತಗೊಂಡು ಶ್ರೀರಾಮ್ಪುರದಿಂದ. ನಾವು ಶ್ರೀರಾಮ್ಪುರ ಇಡೀ ಕರ್ನಾಟಕಕ್ಕೆ ನಮ್ಮ 2ನೇ ಸಂಘ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ಸಿಂಹ, ಡಾಕ್ಟರ್ ಅಭಿಮಾನಿ ಸಂಘ, ಇಡೀ ಕರ್ನಾಟಕ 2ನೇ ಸಂಘ ನಮ್ಮದು. ಸಾರಾ ಗೋವಿಂದವ್ರ 2ನೇ ಸಂಘ ನಮ್ಮದೇ ಕೊಟ್ಟಿದ್ದು. ನಮ್ಮ ಮನೆ ಅಧ್ಯಕ್ಷ ಆಗಿರೋ ವಿ ಶ್ರೀನಿವಾಸ ಮಠ ಅಧ್ಯಕ್ಷ ಆಗಿ ಅವ್ರು ಇಲ್ಲ ಇವತ್ತವರು. ಆದರೆ ಇವತ್ತು ರಾಜ್ಕುಮಾರ್ ಇಲ್ಲ ಅಂದ ಕೊರಗು ನಮಗೆ ಕಾಡ್ತಾ ಇದೆ. 2006ನೇ ಇಸ್ವಿಲಿ ನೋವು ಇನ್ನೂ ಕಾಡ್ತಾನೆ ಇದೆ. ಇವತ್ತು ನಮಗೆ ಈ ಥರ ಸಿನಿಮಾಗಳಿಂದ ಮತ್ತೆ ಮರಿಬಿಡುಗಡೆ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ ಅಭಿಮಾನಿಗಳು, ಹಳೆಯ ಅಭಿಮಾನಿಗಳು. ಎಲ್ಲ ನಾವೆಲ್ಲ ಹೋಗೋದ ಜೀವಗಳು, ನಾವೆಲ್ಲ 55 ದಾಟಿದ್ದೀವಿ. ನಮಗೆ ಕೊನೆಯಲ್ಲಿ ಒಂದು ನೋಡಿಬಿಟ್ಟು ಹೋಗೋವಂಥ ಆಸೆ ನಮಗೂ. ಕನ್ನಡ ಅಂದ್ರೆ ರಾಜ್ಕುಮಾರ್. ಹೌದು ಕನ್ನಡ ಅಂದ್ರೆ ರಾಜ್ಕುಮಾರೇ, ಕರ್ನಾಟಕನೇ. ನೆಕ್ಸ್ಟ್ ಲೆವೆಲ್ ಇನ್ನು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾ ಇದ್ದಾರೆ ಇತ್ತೀಚಿನ ನಟ. ಯಾರು ನಿಮ್ಗೆ ಅನ್ಸುತ್ತೆ ಸರ್? ಈಗಿನ ಲೆವೆಲ್ಗೆ ಸುದೀಪ್ ತಗೊಂಡೋಗ್ತಾ ಇದ್ದಾರೆ, ಪ್ರತಿಯೊಬ್ಬರು ತಗೊಂಡೋಗ್ತಾ ಇದ್ದಾರೆ. ಯಾಕಂದರೆ ಈಗೆಲ್ಲ ಡಬ್ಬಿಂಗ್ ಆಗೋದ್ರಿಂದ ಬೇರೆ ಡಬ್ಬಿಂಗ್ ನಮ್ಮ ಕನ್ನಡಿಗರು ಅಲ್ಲೂ ಮೆರೀತಾ ಇದ್ದಾರೆ. ಅದು ನಮಗೆ ಖುಷಿ. ಫಸ್ಟ್ ಕನ್ನಡದಲ್ಲಿ ತಯಾರಾಗಿ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲ ಹೋಗ್ತಾ ಇದೆ. ನಾವು ನಮ್ಮ ಕನ್ನಡ ಆಕ್ಟರ್ ಅಲ್ಲೂ ಆಲ್ ಲೆವೆಲ್ಗೆ ಹೋಗೋರು ಅಂದರೆ ನಮ್ಗೆ ಖುಷಿನ ನಮಗೆ. ಅದಲ್ಲ ಅದಕ್ಕೆಲ್ಲ ಮೂಲ ಬೇಸು ಅಂದರೆ ತಲೆಪಾಯನೇ ಅಣ್ಣವ್ರು ಇಲ್ದ್ರೆ ಏನು ಕನ್ನಡ ಇಲ್ಲ. ಕನ್ನಡನೇ ಅಣ್ಣ. ಇಷ್ಟು ಅಣ್ಣ ಇಲ್ಲ ಅಂದರೆ ನಮ್ಮ ಅಣ್ಣ ಸಾಂಗ್ ಹೇಳ್ಬಿಡಲ್ಲ ಲಾಸ್ಟ್. ಇದು ಒಂದು ಸಾಂಗ್ ಇದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.